ಬಂಧುಗಳೇ ನಮಸ್ಕಾರ. ನಾನು ಹನುಮಂತ ಮಟ್ಟೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾ ಅಧ್ಯಕ್ಷ. ಯಾಕೆ ಇದು ಲೈವ್ ಮಾಡುವ ಉದ್ದೇಶ ಅಂತಂದ್ರೆ, ನಿನ್ನೆಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಷಯ ಏನಪ್ಪ ಅಂದರೆ, KRS ಪಕ್ಷದವರ ಮುಖಂಡರು ಹಾಗೂ ಕಾರ್ಯಕರ್ತರ ಮೇಲೆ ಕಚೇರಿಗಳಲ್ಲಿ ಹೋಗಿ ಅವ್ರಿಗೆ ಅಧಿಕಾರಿ ಹಾಗೂ ನೌಕರರ ಏನು ಅಧಿಕಾರಿ ಮತ್ತು ಸಿಬ್ಬಂದಿಗಳಿರ್ತಾರೆ ಅವ್ರಿಗೇನು ಕರ್ತವ್ಯಕ್ಕೆ ಅಡ್ಡಿಪಡಿಸಿದರೆ ಅವ್ರ ಮೇಲೆ FIR ದಾಖಲಾಗ್ತದೆ. ಹಾಗಾಗಿ ಈಗ KRS ಪಕ್ಷದವರು ಏನು ಹೋರಾಟ ಮಾಡ್ತಾರ ಅಥವಾ ಏನು ಅಂಜಿ ಇಷ್ಟಕ್ಕೆ ಬಿಟ್ಕೊಡ್ತಾರ ಅಂಬಂಥದ್ದೇನಂತಂದ್ರೆ ಜನಗಳ ಬಲ್ಲಿ ಮೂಡ್ತಾ ಇದೆ. ನಾವೆಲ್ಲ ಫೇಸ್ಬುಕ್ ಲೈವ್ನಲ್ಲಿ ನೋಡಿದ್ದೀವಿ, ತಾವೆಲ್ಲ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವುದನ್ನು ನೋಡ್ತಾ ಇದ್ರಿ. ಕೆಲವೊಂದು TV ಮಾಧ್ಯಮದವರು ಕೂಡ ಅದು ಒಂದು ಬಹಳ ಖುಷಿಯಿಂದ ಅದನ್ನು ನಂತರ ವೈರಲ್ ಮಾಡ್ತಾ ಇದ್ದಾರೆ. KRS ಪಕ್ಷದವರು ನಮ್ಮ ರಾಜ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ? ಕೊಲೆ ದರೋಡೆ ಮಾಡ್ತಾ ಇದ್ದಾರೆ, ಜನಗಳಿಂದ ಅಮಾಯಕರಿಂದ ಹಣ ಸುಲಿಗೆ ಮಾಡ್ತಾ ಇದ್ದಾರೆ, ಅತ್ಯಾಚಾರ ಮಾಡ್ತಾ ಇದ್ದಾರೆ, ಕಳ್ಳತನ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ನಮ್ಮ ರಾಜ್ಯದಲ್ಲಿ ಅಕ್ರಮ, ಲಂಚ ಮತ್ತು ಭ್ರಷ್ಟಾಚಾರ ಅತಿ ಹೆಚ್ಚಾಗಿದೆ, ತುಳುಕ್ತಾ ಇದೆ. ಇದನ್ನು ಕಡಿವಾಣ ಹಾಕಬೇಕು. ನಾಡಿನ ಜನರಿಗೆ ಉತ್ತಮವಾದ ಆಡಳಿತ ನಿರ್ಮಾಣ ಮಾಡಬೇಕು. ಲಂಚಮುಕ್ತ ಕರ್ನಾಟಕ ನಿರ್ಮಾಣ ಮಾಡಬೇಕು. ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಾಣ ಮಾಡಬೇಕು. ಕುವೆಂಪು ಅವರ ಸರ್ವೋದಯ ಕರ್ನಾಟಕ ನಿರ್ಮಾಣ ಮಾಡಬೇಕು. ಇವೆಲ್ಲ ಕನಸು ಕಟ್ಕೊಂಡು ಒಬ್ಬೊಬ್ಬರ ಮೇಲೆ 7-8 ಕೇಸುಗಳು ಹಾಕ್ಕೊಂಡು ಇವತ್ತು ಸಮಾಜದಾಗ ಏನಂತಂದ್ರೆ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಇದು ತಪ್ಪ? ಇದು ತಪ್ಪಾದರೆ ಕಚೇರಿಗಳಲ್ಲಿ ಕುಂತು ಅಮಾಯಕರಿಂದ, ಸಾರ್ವಜನಿಕರಿಂದ ಹಣ ಏನು ದೋಸ್ತಾ ಇದ್ದಾರಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು, ಇಲ್ಲಿ ಈ ಅಧಿಕಾರಿ ಇಂತಿಂಥ ವಿಷಯದ ಕಡೆ ಲಂಚ ತಗೋತಾ ಇದ್ದಾನೆ, ಇವ ಕರ್ತವ್ಯ ಸರಿಯಾಗಿ ಮಾಡ್ತಾ ಇಲ್ಲ, ಸಮಯಕ್ಕೆ ಸರಿಯಾಗಿ ಕರ್ತವ್ಯಕ್ಕೆ ಬರ್ತಾ ಇಲ್ಲ, ಸರ್ಕಾರದ ಆದೇಶ ಉಲ್ಲಂಘನೆ ಮಾಡ್ತಾ ಇದ್ದಾನೆ ಅಂತ ಒಂದೊಂದು ಕರೆ ಮಾಡಿ ವಿಷಯಗಳು ತಿಳಿಸಿದಾಗ ಎಷ್ಟು ಜನಗಳ ಮೇಲೆ FIRಗಳು ಹಾಕಿದ್ರಿ, ಅಧಿಕಾರಿಗಳ ಮೇಲೆ ಮತ್ತು ಸಿಬ್ಬಂದಿಗಳ ಮೇಲೆ. ಇವತ್ತು ನೀವು ಮಾಡೋಂಥ ಪೊಲೀಸ್ ಅಧಿಕಾರಿಗಳು ಮಾಡೋಂಥ ಕೆಲಸಗಳು ಇವತ್ತು ನಾವು ಮಾಡ್ತಾ ಇದ್ದೀವಿ. ಇದು ತಾವು ಖುಷಿ ಪಡೋಂಥ ವಿಷಯ. ಯಾಕಂದ್ರೆ ನಿಮ್ಮಲಿಂದಂತೂ ಮಾಡೋಕ್ಕಾಯ್ತಾ ಇಲ್ಲ. ಇವತ್ತು ನಾವು ಮಾಡ್ತಾ ಇದ್ದೇವೆ ಅಂತಂದ್ರೆ ಭಾಳ ಖುಷಿ ವಿಷಯ. ತಾವು ಖುಷಿ ಪಡಬೇಕು, ನಮಗೆ ಬೆನ್ನೆಲುಬಾಗಿ ನಿಂದಿರಬೇಕು. ಇದನ್ನು ಬಿಟ್ಟುಕೊಟ್ಟು ಏನೇ ನಿನ್ನೆ ದಿನಾಂಕ 22/1/2026 ಮಾನ್ಯ ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ರವರ ಕಚೇರಿ, ಕರ್ನಾಟಕ ರಾಜ್ಯ ಬೆಂಗಳೂರು, ಇವರೊಂದು ಆದೇಶ ಹೊರಡಿಸ್ತಾರೆ. ಏನಪ್ಪ ಅಂತಂದರೆ, KRS ಪಕ್ಷದ ಮುಖಂಡರು, ಕಾರ್ಯಕರ್ತರುಗಳು ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಸಾರ್ವಜನಿಕವಾಗಿ ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿರುವುದು, ಸನ್ಮಾನ ಮಾಡುವ ನೆಪದಲ್ಲಿ ಮಾನಹಾನಿ, ನಿಂದನೆಯ
ಅವಾಚ್ಯ ಶಬ್ದಗಳನ್ನು ಸಾರ್ವಜನಿಕವಾಗಿ ಉಪಯೋಗಿಸುತ್ತಿರುವುದು. ಸಾರ್ವಜನಿಕ ಸೇವಾ ಸಿಬ್ಬಂದಿ ಅಧಿಕಾರಿಗಳಿಗೆ ಆತ್ಮಸ್ಥೈರ್ಯ ತುಂಬಿ ಮಾನಸಿಕವಾಗಿ ಕರ್ತವ್ಯ ನಿರ್ವಹಿಸಲು ಕಾನೂನು ನಿಯಮಗಳನ್ನು ಮೀರಿ ಕರ್ತವ್ಯಗಳಿಗೆ ಅಡ್ಡಿಪಡಿಸುತ್ತಿರುವವರ ವಿರುದ್ಧ ಆಯಾ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ಕೂಡಲೇ ದೂರು ಸಲ್ಲಿಸಲು ಸುತ್ತೋಲೆಯನ್ನು ಹೊರಡಿಸಿ ಎಲ್ಲ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳಿಗೆ ಕೂಡಲೇ ಆದೇಶ ನೀಡಲು ಮನವಿ ಅಂತಂದು ಒಂದು ಆದೇಶ ಹೊರಡಿಸ್ತಾರೆ. ಏನಿದ್ರ ಅರ್ಥ? ಎಲ್ಲ ಅವಾಚ್ಯ ಶಬ್ದಗಳನ್ನಂತಂದ್ರೆ ನಾವು ಬಳಸಿದೆವು, ಯಾರಿಗೆ ನಿಂದನೆ ಮಾಡಿದೆವು, ಇವತ್ತು ನಾವು ಏನು ಭೀ ಪ್ರಶ್ನೆ ಮಾಡಿದೆವು, ಕಾನೂನು ಉಲ್ಲಂಘನೆ ಮಾಡಿದಂತಹ ಅಧಿಕಾರಿಗಳಿಗೆ ನಾವು ಪ್ರಶ್ನೆ ಮಾಡಿದ್ದೇವೆ. ಸಂವಿಧಾನಾತ್ಮಕವಾಗಿ ನಡೆದುಕೊಳ್ಳದೇ ಇರುವಂತಹ ಭ್ರಷ್ಟ ಅಧಿಕಾರಿಗಳಿಗೆ, ಲಂಚಕೋರರಿಗೆ ನಾವು ಪ್ರಶ್ನೆ ಮಾಡಿದ್ದೇವೆ. ಹೊರತು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತಹ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ನಾವು ಯಾವುದೇ ಅಡೆತಡೆ ಮಾಡಿಲ್ಲ. ಒಂದು ವೇಳೆ ನಾವು ಮಾಡಿದ್ದೇ ಆದರೆ ಆ ಅಧಿಕಾರಿ ತನ್ನ ಎದೆ ಮುಟ್ಟುಕೊಂಡು ಹೇಳಬೇಕು, ತನ್ನ ತಲೆ ಮೇಲೆ ಕೈ ಇಟ್ಟುಕೊಂಡು ಹೇಳಬೇಕು, ತನ್ನ ಮನೆ ದೇವ್ರ ಮೇಲೆ ಆಣೆ ಮಾಡಿ ಹೇಳಬೇಕು, ನಾನು ಇಲ್ಲಿಯವರೆಗೆ ಏನು ಸೇವೆ ಸಲ್ಲಿಸಿದೆನೋ ಇಲ್ಲಿವರೆಗೆ ಒಬ್ಬರ ಹತ್ರ ಕೂಡ ನಾನು 1 ರೂಪಾಯಿ ಕೂಡ ಲಂಚ ಪಡೆದಿಲ್ಲ, ಇಲ್ಲಿವರೆಗೆ ನಾನು ಕಾನೂನು ಉಲ್ಲಂಘನೆ ಮಾಡಿಲ್ಲ. ಉದ್ದೇಶಪೂರ್ವಕವಾಗಿ KRS ಪಕ್ಷದವರು ನನ್ನನ್ನು ಫೇಸ್ಬುಕ್ ಲೈವ್ ಬಂದು ನನ್ನ ಮಾನ ಹಾನಿ ಮಾಡ್ತಾ ಇದ್ದಾರೆ. ನಾನು ಪ್ರಾಮಾಣಿಕ, ನಾನು ಸತ್ಯ ಹರಿಶ್ಚಂದ್ರ ರಾಜ ಅಂತಂದು ಗೊತ್ತು. ಹೇಳಿ ಆ ಅಧಿಕಾರಿ, ಅಂಥ ಪ್ರಾಮಾಣಿಕವಾಗಿದ್ದಂಥ ಅಧಿಕಾರಿಗಳು ನಮ್ಮ KRS ಪಕ್ಷದವ್ರು ಹೋಗಿ ಯಾರು ಎಲ್ಲ ಅಡೆತಡೆ ಮಾಡಿದಾರ್ರಿ? ಯಾರೂ ಮಾಡಿಲ್ಲ, ಮಾಡೋದು ಇಲ್ಲ. ನಾವು ಪ್ರಾಮಾಣಿಕವಾಗಿ ಯಾರು ಕೆಲಸ ಮಾಡ್ತಾರೋ ಅಂಥವ್ರಿಗೆ ಮಾಡೋದು ಇಲ್ಲ. ಇವತ್ತು ಬಸವಣ್ಣನ ನಾಡಿನಲ್ಲಿ ನಡಿಬಾರ್ದಂಥ ಕೆಲಸಗಳೆಲ್ಲ ಅಂತಂದರೆ ಪೊಲೀಸ್ ಇಲಾಖೆಗಳಲ್ಲಿ ನಡೀತಾ ಇವೆ. ರಕ್ಷಕರು ಹೋಗಿ ಭಕ್ಷಕರಾಗಿದ್ದಾರೆ. ಇದು ಕಣ್ಣಿಗೆ ಕಾಣಿಸ್ತಾ ಇಲ್ಲವಾ? ನಾವು ಮಾಡುವಂಥ ಹೋರಾಟಗಳಿಂದ ಇವತ್ತು ಭ್ರಷ್ಟಾಚಾರ ಮಾಡುವಂತಹ ಅಧಿಕಾರಿಗಳಿಗೆ, ಭ್ರಷ್ಟಾಚಾರಿಗಳಿಗೆ ಬೆಂಬಲ ಕೊಡ್ತಕ್ಕಂತಹ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಇವತ್ತು ದೊಡ್ಡ ಸಮಸ್ಯೆ ಎದುರಾಗಿದೆ. ಇಲ್ಲಿವರೆಗೆ ಏನು JCB ಪಕ್ಷಗಳು ಕೆಲಸ ಮಾಡ್ಕೊಂಡು ಬಂದಿದ್ರು ಅವರಿಗೇನು ಸಮಸ್ಯೆ ಆಗಿದ್ದಿಲ್ಲ. ಯಾಕಂತಂದರೆ ಅವರಿಗೆ ಇದ್ರ ಬಗ್ಗೆ ಪ್ರಶ್ನೆ ಮಾಡೋಂತಹ ಕಾರ್ಯಕರ್ತರು ಇಲ್ಲ, ಪದಾಧಿಕಾರಿಗಳು ಇಲ್ಲ. ಇವತ್ತು ನಾವು ಅಧಿಕಾರಕ್ಕೆ ಬರುವ ಮುಂಚೆ ನಾವು ಭ್ರಷ್ಟಾಚಾರ ವಿರುದ್ಧ ಎಷ್ಟೊಂದು ಹೋರಾಟ ಮಾಡ್ತಾ ಇದ್ದೇವೆಂದರೆ, ಒಂದು ವೇಳೆ ಅಧಿಕಾರಕ್ಕೆ ಬಂದರೆ ನಮ್ಮ ಏನು ದುಡ್ಡು ಗಳಿಸುವಂತಹ ಒಂದು ಕೆಲಸ ಇದೆ ಅದನ್ನು ಮಟ್ಟ ಹಾಕ್ತಾರೆ. ನಾವು ದುಡ್ಡು ಕಳಿಸ್ಲಿಕ್ಕೆ ಆಗಲ್ಲ. ಅಂತಹ ಜನಗಳು ಹೆಚ್ಚಿರುವುದರಿಂದ ಇಂಥ ಆದೇಶಗಳ ನಂತರ ಹೊರಡಿಸಬೇಕಾಗ್ತಾ ಇದೆ. ಫಸ್ಟ್ ತಿಳ್ಕೋಬೇಕು, ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಅಧಿಕಾರಿಗಳಿಗೆ ಹೋಗಿ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಅಧಿಕಾರಿಗಳ ಕರ್ತವ್ಯಗಳೇನು,
ಸರ್ಕಾರಿ ನೌಕರರು ಸಂವಿಧಾನ ಮತ್ತು ಕಾನೂನಿಗೆ ಬದ್ಧರಾಗಿ ಪ್ರಾಮಾಣಿಕತೆ, ನಿಷ್ಠೆ ಮತ್ತು ಜವಾಬ್ದಾರಿಯಿಂದ ಸಾರ್ವಜನಿಕರ ಸೇವೆ ಸಲ್ಲಿಸ್ತಾ ಇದ್ದಾರಾ? ಕರ್ನಾಟಕ ನಾಗರಿಕ ಸೇವಾ ಅಂದರೆ ಕರ್ನಾಟಕ ನಾಗರಿಕ ನಡತೆ ನಿಯಮಗಳು 1966ರಂತೆ ಮೇಲಧಿಕಾರಿಗಳ ಆದೇಶ ಪಾಲನೆ, ಸಮಯ ಪಾಲನೆ, ಪಾರದರ್ಶಕತೆ, ಗೌಪ್ಯತೆ ಕಾಪಾಡುವುದು, ರಾಜಕೀಯ ಚಟುವಟಿಕೆಗಳಿಂದ ದೂರ ಇರುವುದು ಮತ್ತು ಆಸ್ತಿ ವಿವರಗಳನ್ನು ಸಲ್ಲಿಸುವುದು ಪ್ರಮುಖ ಕರ್ತವ್ಯಗಳಾಗಿರುತ್ತವೆ. ಇವು ಯಾವುವು ಅವರು ಉಲ್ಲಂಘನೆ ಮಾಡ್ತಾ ಇಲ್ಲನು? ಇವು ಉಲ್ಲಂಘನೆ ಮಾಡಿದವರಿಗಷ್ಟೇ ನಾವೇನಾದರೂ ಪ್ರಶ್ನೆ ಮಾಡ್ತಾ ಇದ್ದೀವಿ. ಸುಖ ಸುಮ್ಮನೆ ಹೋಗಿ ನಾವು ಯಾರಿಗೂ ಗೊತ್ತಾ ಟ್ರಾನ್ಸ್ಫರ್ ಕೊಡ್ತಾ ಇಲ್ಲ. ಮೊದಲು ಶಿಸ್ತು ಮತ್ತು ನಡತೆ ಅಂದರೆ ಸರ್ಕಾರಿ ನೌಕರರ ಪ್ರಮುಖ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು ಇವೆಲ್ಲ ಪಾಲನೆ ಮಾಡಬೇಕಾದಂಥ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಥವಾ ಇಲ್ಲ ಎಂಬಂಥದ್ದು ನಾನು ನಿಮಗೆ ನಾನು ಹೇಳ್ತೇನೆ. ಶಿಸ್ತು ಮತ್ತು ನಡತೆ. ಶಿಸ್ತು ಮತ್ತು ನಡತೆ. ಸರ್ಕಾರಿ ನೌಕರರು ಶಿಸ್ತಿನಿಂದ ಇರಬೇಕು ಮತ್ತು ಅವರ ನಡತೆ ಉನ್ನತ ಮಟ್ಟದಲ್ಲಿರಬೇಕು. ಆ ರೀತಿ ಇರಬೇಕಾಗಿತ್ತು. 100% ಜನ ಆ ರೀತಿ ಇಲ್ಲ. ಕರ್ತವ್ಯ ನಿಷ್ಠೆ. ವಹಿಸಿಕೊಟ್ಟ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಮತ್ತು ನಿಷ್ಠೆಯಿಂದ ನಿರ್ವಹಿಸಬೇಕು. ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ. ಸಾರ್ವಜನಿಕ ಸೇವೆಗಳನ್ನು ಒದಗಿಸುವಾಗ ಪಾರದರ್ಶಕತೆಯನ್ನು ಕಾಪಾಡಬೇಕು ಮತ್ತು ತಮ್ಮ ನಿರ್ಧಾರಗಳಿಗೆ ಹೊಣೆಗಾರರಾಗಿರಬೇಕು. ರಾಜಕೀಯ ತಟಸ್ಥತೆ. ಯಾವುದೇ ರಾಜಕೀಯ ಪಕ್ಷದ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಿಲ್ಲ ಅಥವಾ ಬೆಂಬಲಿಸುವಂತಿಲ್ಲ. ಗೌಪ್ಯತೆ ಕಾಪಾಡುವುದು. ಕಚೇರಿಯ ಅಧಿಕೃತ ದಾಖಲೆಗಳು ಮತ್ತು ಗೌಪ್ಯ ವಿಷಯಗಳನ್ನು ರಹಸ್ಯವಾಗಿಡಬೇಕು. ಆಸ್ತಿ ಘೋಷಣೆ. ಸ್ಥಿರ ಮತ್ತು ಚರಾಸ್ತಿಗಳ ವಿವರಗಳನ್ನು ನಿಯಮಿತವಾಗಿ ಸರ್ಕಾರಕ್ಕೆ ಸಲ್ಲಿಸಬೇಕು. ಲಂಚ ನಿಷೇಧ. ಯಾವುದೇ ರೀತಿಯ ಲಂಚ ಅಥವಾ ಉಡುಗೊರೆಗಳನ್ನು ಸ್ವೀಕರಿಸುವಂತಿಲ್ಲ. ಮೇಲಧಿಕಾರಿಗಳ ಆದೇಶ. ಮೇಲಧಿಕಾರಿಗಳು ನೀಡುವ ಕಾನೂನುಬದ್ಧ ಆದೇಶಗಳನ್ನು ಪಾಲಿಸಲೇಬೇಕು. ಸಾರ್ವಜನಿಕರೊಂದಿಗೆ ವರ್ತನೆ. ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕು ಮತ್ತು ಅವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಕಚೇರಿಯ ನಿರ್ವಹಣೆ. ಫೈಲ್ಗಳ ನಿರ್ವಹಣೆ, ದಾಖಲೆಗಳ ರಕ್ಷಣೆ ಮತ್ತು ಕಚೇರಿ ಸ್ವಚ್ಛತೆಯನ್ನು ಕಾಪಾಡುವುದು. ಈ ನಿಯಮಗಳನ್ನು ಉಲ್ಲಂಘಿಸಿದರೆ ಶಿಸ್ತು ಕ್ರಮ ಅಥವಾ ಸೇವೆಯಿಂದ ಅಮಾನತುಗೊಳಿಸುವ ಸಾಧ್ಯತೆ ಇರುತ್ತದೆ ಅಂತಂದು ಎಲ್ಲ ಅಧಿಕಾರಿಗಳಿಗೆ ಗೊತ್ತಿದ್ದಂಥ ವಿಷಯ. ಇವು ನಾ ಹೇಳಿದಂಥ ವಿಷಯಗಳು ಎಷ್ಟು ಜನ ಪಾಲಿಸ್ತಾ ಇದ್ದಾರ್ರಿ? ಇದನ್ನು ಉಲ್ಲಂಘನೆ ಮಾಡಿದಾಗ, ನಾವು ಪ್ರಶ್ನೆ ಮಾಡಿದಾಗ ಅದು ಗುಂಡವರ್ತನೆ ಆಗ್ತದ? ಕಾನೂನು ಉಲ್ಲಂಘನೆ ಮಾಡೋದು ಇದು ಅವ್ರದ್ದು ಹಕ್ಕ? ಅಥವಾ ಕಾನೂನು ಉಲ್ಲಂಘನೆ ಮಾಡಿದಾಗ ನಾಗರಿಕರು ಕೇಳೋದು ತಪ್ಪ? ಏನಿದು ನಿನ್ನೆ ಹೊರಡಿಸಿದಂಥ ಆದೇಶ
ದಯವಿಟ್ಟು ಏನು ಮಾನ್ಯ ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆ ಪೊಲೀಸರವರ ಕಚೇರಿಯಿಂದ ಏನು ಹೊರಡಿಸಿದಂತಹ ಆದೇಶ ಸಂಖ್ಯೆ ಕ.ಮ.ತು.ಸು ಬಾರ್ ಮಿಶ್ರ ಬಾರ್ 139 ಬಾರ್ 2024 ಇದಾಗಿರ್ತದೆ. ಇದು ಕೂಡಲೇ ತಾವೇನಂತರ ಹಿಂಪಡೆಯಬೇಕು. ಇದು ಸಂವಿಧಾನಾತ್ಮಕವಾಗಿ ಹೊರಡಿಸಿದಂತಹ ಸುತ್ತೋಲೆ ಅಲ್ಲ. ತಾವು ಭ್ರಷ್ಟರ ಕಾನೂನು ಉಲ್ಲಂಘನೆ ಮಾಡುವಂತಹ ಅಧಿಕಾರಿಗಳಿಗೆ ಬೆಂಬಲವಾಗಿ ನಿಂತಿರಿ ಎಂಬಂಥದ್ದೇನೆಂದರೆ ಎದ್ದು ಕಾಣ್ತಾ ಇದೆ. ಇವತ್ತು ನಾವು ಮಾಡ್ತಕ್ಕಂಥ ಕೆಲಸಗಳಿಂದ ಎಷ್ಟೋ ಬದಲಾವಣೆ ಆಗಿದೆ. ಜನಗಳು ಹೇಳ್ತಾ ಇದ್ದಾರೆ ಇದನ್ನು, ಈ ಮಾತು ನಾವು ಹೇಳ್ತಾ ಇಲ್ಲ. ನೀವು ಇನ್ನು 16 ಸುತ್ತೋಲೆಗಳನ್ನು ಹೊರಡಿಸಿದ್ದರೂ ನಾವು ಪ್ರಶ್ನೆ ಮಾಡುವುದು ಬಿಡೋದಿಲ್ಲ. ಎಲ್ಲಿ ಕಾನೂನು ಉಲ್ಲಂಘನೆ ಆಗ್ತದೋ, ಎಲ್ಲಿ ಲಂಚ ತಗೋತಾರೋ, ಎಲ್ಲಿ ಭ್ರಷ್ಟಾಚಾರ ಮಾಡ್ತಾರೋ, ಎಲ್ಲಿ ಸೌಜನ್ಯದಿಂದ ಅಧಿಕಾರಿಗಳು ನಡೆದುಕೊಳ್ಳೋದಿಲ್ಲವೋ ಅಂಥ ಜಾಗದಲ್ಲಿ ನಾವು KRS ಪಕ್ಷದವರು ಪ್ರಶ್ನೆ ಮಾಡುವುದೇ ನಮ್ಮ ಕರ್ತವ್ಯ. ನಮ್ಮ ರಾಜ್ಯದಲ್ಲಿ ಬದಲಾವಣೆ ಆಗುವವರೆಗೆ ನಮ್ಮಲ್ಲಿ ಎಷ್ಟೇ ಕೇಸುಗಳು ಬೀಳಿ, ಅವೆಲ್ಲ ಸುಳ್ಳು ಕೇಸುಗಳು. ನಮಗೂ ಗೊತ್ತದೆ ಕಾನೂನು ಏನದಂತ ಗೊತ್ತದೆ. ಕಾನೂನು ಪ್ರಕಾರ ಕೇಳ್ತಾ ಇದೆ. ಯಾರೋ ಒಬ್ಬರು ತಪ್ಪು ಮಾಡಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಅಂಥವ್ರ ಮೇಲೆ ಕೇಸ್ ಆಗಲಿ. KRS ಪಕ್ಷದವ್ರ ಮೇಲೆ ಕೇಸ್ ಹಾಕೋದಂದ್ರೆ ಅದು ತಪ್ಪಾಗ್ತದೆ, ಸಂಪೂರ್ಣ ತಪ್ಪಾಗ್ತದೆ. ಯಾರೋ ಒಬ್ಬರು ಉಲ್ಲಂಘನೆ ಮಾಡ್ತಾರೆ, ಯಾರೋ ಆವಾಜ್ ಹಾಕ್ತಾರೆ, ಯಾರೋ ಎತ್ತರದ ನಿಲ್ಲಿಂದ ಕೇಳ್ತಾರೆ ಅಂದ್ರೆ ಅವ್ರ ಮೇಲೆ ಬೀಳಿ ಕೇಸುಗಳು. ಕಾನೂನುಬದ್ಧವಾಗಿ ಕಾನೂನು ಉಲ್ಲಂಘನೆ ಮಾಡಿ ಕೇಳೋ ಪ್ರಶ್ನೆಗಳಿದ್ದರೆ ಬೀಳಿ ಅವ್ರ ಮೇಲೆ ಕೇಸ್ ಆಗಲಿ. ಇವತ್ತೇನು ವೈರಲ್ ಮಾಡ್ತಾ ಇದ್ದಾರಲ್ಲ ಕೆಲವೊಂದು ಮಾಧ್ಯಮದವರು, ಇವ್ರ ಕರ್ತವ್ಯನೇ ಗೊತ್ತಿಲ್ಲ. ಏನು ಪತ್ರಕರ್ತರಾಗಲಿ, ಏನು ಚಾನಲ್ ಮಾಧ್ಯಮದವ್ರು ಇದ್ದಾರಲ್ಲ, ಅವ್ರ ಕರ್ತವ್ಯ ಏನು? ನಾವು ಒಂದೊಂದು ಕೇಸುಗಳು ಎಂತೆಂಥ ಕೇಸುಗಳು ಹಿಡಿದಿದ್ದೇವೆ ನಾವು. ನಮ್ಮ ಮೈ ಮೇಲೆ ಏನಂತಾರೆ ಜೀವಪಣಕ್ಕೆ ಒಂದು ಸೈಡಿಗೆ ಇಕ್ಕೇನಂದ್ರೆ ಇವತ್ತು ನಾವು ಹೆಂಡ್ರ ಮಕ್ಕಳು ವಿಚಾರ ಮಾಡಲಾರ್ದೇ ಇವತ್ತು ಹೋಗಿ ಎಷ್ಟೋ ಜನಗಳು ಅಂದರೆ ಪೇಟ್ ತಿಂದಿನವ್ರು ಇದ್ದಿದ್ದೆವು. ಅವ್ಯಾಕೆ ವೈರಲ್ ಮಾಡ್ಲಿದ್ರೆ ಆವತ್ತೇನು ಕೈ ಕಟ್ಕೊಂಡು ಕುಂತಿದ್ರೆ, ಏನು ಕೈ ಬಳಿಗೆ ಹಾಕೊಂಡು ಕುಂತಿದ್ರಿ? ಅದು ನಿಮಗೆ ಕಣ್ಣಿಗೆ ಕಾಣಿಸಿಲ್ಲ. ಅಂದ್ರೆ KRS ಪಕ್ಷದವ್ರು ಏನು ರಾಜ್ಯದಲ್ಲಿ ಒಳ್ಳೆ ಆಡಳಿತ ನಿರ್ಮಾಣ ಮಾಡಬೇಕು, ಇವತ್ತು ಬಸವಣ್ಣನವರ ಕಲ್ಯಾಣ ಕರ್ನಾಟಕ ಮಾಡಬೇಕು, ಲಂಚ ಮುಕ್ತ ಕರ್ನಾಟಕ ಮಾಡಬೇಕು, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಾಣ ಮಾಡಬೇಕು. ಇದು ನಿಮಗೆ ಹಿಡಿಸಲಿಲ್ಲವಾ? ದಯವಿಟ್ಟು ನಿಮ್ಮೆಲ್ಲರಿಗೆ ನಾನು ಈ ನಮ್ಮ ನಾಡಿನ ಜನತೆಯ ಪರವಾಗಿ ಕೈ ಮುಗಿದು ಕೇಳ್ಕೊಳ್ತೇನೆ. ಮಾನ್ಯ ಏನು ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆ ಪೊಲೀಸ್ ರವರ ಕಚೇರಿಯಿಂದ ಏನು ಆದೇಶ ಹೊರಡಿಸಿದಿತ್ತು ಅದು ಕೂಡಲೇ ತಾವು ಹಿಂದಕ್ಕೆ ತೆಕ್ಕೋಬೇಕಂತಂದು ಹೇಳಿ, ಇದು ನೀವು ಹೊರಡಿಸಿದಂಥ ಆದೇಶದಿಂದ ನಾವೇನು ಹೆದರೋರಲ್ಲ. ಆದರೆ ಭ್ರಷ್ಟ ಅಧಿಕಾರಿಗಳಂತೂ ಸುಳ್ಳು ಕೇಸುಗಳು ಹಾಕೋದು ಖಚಿತ, ಅದಕ್ಕೆ ಭೀ ನಾವು ಹೆದರೋರಲ್ಲ. ಹಾಗಾಗಿ ದಯವಿಟ್ಟು ಈ ನಾಡಿನ ಜನತೆಯ ಹಿತಕ್ಕಾಗಿ ತಾವೇನಂದ್ರೆ ಕೂಡಲೇ ಇದನ್ನು ಹಿಂಪಡಿಬೇಕಂತಂದು ಹೇಳಿ ಈ ಲೈವ್ ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ KRS.